ಕೇಂದ್ರದ ಆರೋಗ್ಯ ಸಚಿವರಾದಂಥ ಮನ್ಸುಖ್ ಮಾಂಡವಿಯಾ ಹಾಗೂ ಕೇಂದ್ರದ ಉನ್ನತ ಅಧಿಕಾರಿಗಳು, ICMR ಅವರು, ನೀತಿ ಆಯೋಗ ಅವರು ಹಾಗೂ ಎಲ್ಲ ರಾಜ್ಯಗಳ ವಿವಿಧ ಸಚಿವರುಗಳು, ಆರೋಗ್ಯ ಸಚಿವರುಗಳು ಈಗ ತಾನೇ ಸಭೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದು. ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಕೇಂದ್ರ ಸರ್ಕಾರದ ಏನು ಅಂತಾರಾಷ್ಟ್ರದ ಒಂದು ಪರಿಸ್ಥಿತಿ ಏನಿದೆ ಮತ್ತು ರಾಷ್ಟ್ರದ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಅವರು ಕೂಡ ಅದರ ಬಗ್ಗೆ ನಮ್ಮ ಮುಂದೆ ಮಾಹಿತಿಗಳನ್ನು ಇಟ್ಟಿದ್ದಾರೆ ಮತ್ತು ವಿವರಣೆಯನ್ನು ಕೂಡ ನೀಡಿದ್ದಾರೆ. ಏನು ಈ ಕೊರೋನಾ ಸೋಂಕು ಏನಿದೆ, ಈ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಅದು ಈ JN.1 ಏನು ಸಬ್ ವೇರಿಯಂಟ್ ಇದೆ, ಅಂದರೆ ಈ ಒಮಿಕ್ರಾನಿಂದ ಅದೇ ಒಂದು ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಒಂದು ವೈರಾಣು ಇದು. ಸೊ ಅದರ ಸಬ್ ವೇರಿಯಂಟ್ ಅಂತ ಇದಕ್ಕೆ ನಾವು ಹೇಳ್ತೀವಿ. ಅದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ರಾಷ್ಟ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆಲ್ಲ ಹರಡಿದೆ. ಅದು ಅಮೇರಿಕ ಇರ್ಬೋದು, ಯುರೋಪಿನ ರಾಷ್ಟ್ರಗಳಿರ್ಬೋದು ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸುಮಾರು 3 ತಿಂಗಳಿಂದ ಇದು ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಮತ್ತು ಇದು ಆಗಸ್ಟ್ ತಿಂಗಳಲ್ಲಿ ಈ ಸಬ್ ವೇರಿಯಂಟು ಪ್ರಥಮವಾಗಿ ಇದು ಕಾಣಿಸ್ಕೊಂಡಿದೆ. ಸೊ ಅದರಿಂದ ಇದು ಆ ರಾಷ್ಟ್ರಗಳಲ್ಲಿ ಭಾಳ ವೇಗವಾಗಿ ಹರಡುವಂಥ ಒಂದು ವೈರಾಣು ಆಗಿದೆ. ಆದರೆ ಯಾವುದೇ ರೀತಿಯ ಯಾವ ರೀತಿ ಒಮಿಕ್ರಾನ್ ಇತ್ತು ಅದೇ ಥರ ಇದರಿಂದ ತುಂಬ ಹಾನಿಕಾರಿಯಾಗಿರ್ತಕ್ಕಂಥ ಅಥವಾ ಇದರಿಂದ ಮೃತವನ್ನು ಪಡ್ತಕ್ಕಂಥ ಒಂದು ಸಂದರ್ಭಗಳು ಭಾಳ ವಿರಳ, ಕಮ್ಮಿ. ಆದ್ದರಿಂದ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಆತಂಕ ಅಥವಾ ಭಯವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಎಚ್ಚೆತ್ಕೊಂಡು ನಾವಿರಬೇಕಾಗ್ತದೆ. ಮತ್ತು ಈ ವಿಚಾರದಲ್ಲಿ ನಾವು ಇವತ್ತಿನವರೆಗೆ ನಮ್ಮ ದೇಶದಲ್ಲಿ ಈ JN.1 ಸುಮಾರು 20 ಪ್ರಕರಣಗಳಲ್ಲಿ ಅಧಿಕೃತವಾಗಿ JN.1 ಐಡೆಂಟಿಫೈ ಆಗಿದೆ ಅಂತ ಹೇಳಿದ್ದಾರೆ. ಅದು ಗೋವಾದಲ್ಲಿ 18, ಕೇರಳದಲ್ಲಿ 1 ಮತ್ತು ಮಹಾರಾಷ್ಟ್ರದಲ್ಲಿ 1, ಒಟ್ಟು 20 ಕಡೆ ಏನು ಅವರು ಅದರ ಒಂದು ಟೆಸ್ಟ್ ಮಾಡಿದಾಗ ಜೀನೋಮ್ ಸೀಕ್ವೆನ್ಸಿಂಗಲ್ಲಿ ಅವಾಗಿದು JN.1 ಅಂತ ಕೇರಳ 1, ಆಮೇಲೆ ಮಹಾರಾಷ್ಟ್ರದಲ್ಲಿ 1. ಸೊ ಇಷ್ಟು ಅವ್ರಿಗೆ ಐಡೆಂಟಿಫೈ ಆಗಿದೆ. ಇನ್ನು ಟೆಸ್ಟ್ಗಳನ್ನು ಮಾಡ್ತಾ ಹೋಗಬೇಕು ಮತ್ತು ಜೀನೋಮ್ ಸೀಕ್ವೆನ್ಸಿಂಗ್ ಕೂಡ ನಾವು ಅದನ್ನು ಮಾಡ್ತಾ ಹೋಗಬೇಕಾಗ್ತದೆ. ನಮ್ಮಲ್ಲಿ ಈಗ ಟೆಸ್ಟಿಂಗನ್ನು ಕರ್ನಾಟಕ ಕಳೆದ 24 ಗಂಟೆಯಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಟೆಸ್ಟ್ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಆಗಿದೆ. ನಮ್ಮಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಕಳೆದ 24 ಗಂಟೆಯಲ್ಲಿ ಆಗಿದೆ. ಅದ್ರ ಜೊತೆಯಲ್ಲಿ ಕೇರಳ ಅವರು ಕೂಡ 1000 ಹತ್ತರಲ್ಲಿ ಅವರು ಇದ್ದಾರೆ. ಆಮೇಲೆ ಇನ್ನು ಉಳಿದ ರಾಜ್ಯಗಳು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಮ್ಮಷ್ಟು ಟೆಸ್ಟಿನ ಪ್ರಮಾಣ ಬೇರೆ ಯಾವ ರಾಜ್ಯದಲ್ಲೂ ಇದುವರೆಗೂ ನಡೆದಿಲ್ಲ. ನಮ್ಮಲ್ಲಿ ಎಷ್ಟು ಸರ್? ಈ ಕಳೆದ 24 ಗಂಟೆಯಲ್ಲಿ ಕೇಂದ್ರ ಸರ್ಕಾರದ ಪ್ರಕಾರ 24 ಗಂಟೆಯಲ್ಲಿ ಆಗಿದೆ ಅಂತ. ಯಾಕೆ ಅವ್ರದ್ದು ಟೈಮಿಂಗ್ ಸ್ವಲ್ಪ ವೇರಿಯೇಷನ್ ಇದೆ. ನಮ್ಮದು ನಿನ್ನೆವರೆಗೂ ಏನಾಗಿತ್ತು, ನಿನ್ನೆ ಫಿಗರ್ಸ್ ತಗೊಂಡಾಗ 772 ಮಾಡಿದ್ದು ಒಂದು ದಿವಸದಲ್ಲಿ. ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿ ದಿವಸ ನಾವು ಇದನ್ನು ಹೆಚ್ಚು ಮಾಡ್ಕೊಂಡು ಹೋಗಬೇಕು ಅಂತ ನಾವು ಹೇಳಿದ್ದೀವಿ. ಮತ್ತು ಶನಿವಾರ ಅಷ್ಟೊತ್ತಿಗೆ ಈಗಾಗಲೇ ನಿನ್ನೆ ಹೇಳಿದಾಗೆ 5000 ಪ್ರತಿದಿನ ನಾವು ಟೆಸ್ಟ್ ಮಾಡಬೇಕು. ಎಲ್ಲ ಸಾರಿ ಕೇಸಸ್ ಏನಿದೆ ಅದೆಲ್ಲವೂ ಕೂಡ ಕಡ್ಡಾಯವಾಗಿ RT-PCR ಟೆಸ್ಟ್ ಆಗಲೇಬೇಕು. ಸಾರಿ ಅಂತ ಹೇಳಿದಾಗ ನಿಮಗೆಲ್ಲ ಗೊತ್ತಿದೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಅದನ್ನು ಕಂಪಲ್ಸರಿ ಯಾವುದೇ ಸಾರಿ ಕೇಸಸ್ ಬಂದರೆ ಇಡೀ ರಾಜ್ಯದಲ್ಲಿ ಖಾಸಗಿ ಅಥವಾ ಸರ್ಕಾರಿ ಅದು ಕಂಪಲ್ಸರಿ RT-PCR ಮಾಡೋದಕ್ಕೆ ನಾವು ಇಲ್ಲಿ ಈಗ ಒಂದು ಅಡ್ವೈಸರಿಯನ್ನು ನಾವು ಇಶ್ಯೂ ಮಾಡ್ತೀವಿ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಏನು ಈ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಇದೆ, ಅದಕ್ಕೂ ಕೂಡ 20ರಲ್ಲಿ 1 ಕಂಪಲ್ಸರಿ RT-PCR ಮಾಡೋದಕ್ಕೆ ಹೇಳ್ತೀವಿ.
ಸೊ ನಮಗೆ ಎಷ್ಟು ಪ್ರಮಾಣದಲ್ಲಿ ಅದನ್ನು ಯಾಕೆ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕಾದ್ರೆ ಕನಿಷ್ಠ 50 ಸ್ಯಾಂಪಲ್ ಇದ್ದರೆ ನಾವು ಮಾಡ್ಬೋದು ಸೀಕ್ವೆನ್ಸಿಂಗ್ ಮಾಡೋದಕ್ಕೆ. ಸೊ ಈಗ ಅದನ್ನು ಮಾಡೋದ ನಂತರ ನಮಗೆ ಗೊತ್ತಾಗ್ತದೆ ಯಾವ್ಯಾವ ವೈರಾಣುಗಳು ಏನೇನು ಯಾವ ರೀತಿ ವರ್ತನೆ ಮಾಡ್ತಾ ಇದೆ ಅಂತ, ಯಾವ ಪ್ರಮಾಣದಲ್ಲಿದೆ ಅಂತ. ಸೊ ಅದಕ್ಕೋಸ್ಕರ ಅದು ಭಾಳ ಮುಖ್ಯ. ಅದನ್ನು ಮಾಡೋದಕ್ಕೆ ಇದು ನಮ್ಮ ಸರ್ಕಾರ, ಈಗ ನಮ್ಮ ತೀರ್ಮಾನ ಇದು. ಅದೇ ರೀತಿಯಾಗಿ ಇದು ಕೇಂದ್ರ ಸರ್ಕಾರದ ಪ್ರಕಾರ ಈ ಒಂದು ಸಬ್ ವೇರಿಯಂಟ್ JN1 36 ರಾಷ್ಟ್ರಗಳಲ್ಲಿ ಈಗಾಗಲೇ ಬಂದಾಗಿದೆ. ಸೊ ಅವರು ಹೇಳಿದ್ದಾರೆ, ನೀವು ಎಚ್ಚೆತ್ತುಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅವರು ಅದನ್ನೇ ನಮಗೆ ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲ ಆಕ್ಸಿಜನ್ ಸಪ್ಲೈಸು, ಆಮೇಲೆ ವೆಂಟಿಲೇಟರ್ಸು, ಐಸೋಲೇಷನ್ ಬೆಡ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಎಲ್ಲ ನೀವು ನಿಗಾವನ್ನು ವಹಿಸಬೇಕು ಅಂತ ಹೇಳಿದರೆ ಈಗಾಗಲೇ ನಾವು ಅದ್ರ ಬಗ್ಗೆ ಮಾಡಿದ್ದೀವಿ ಅಂತ ನಾವು ಹೇಳಿದ್ದೀವಿ. ಅವ್ರನ್ನ ನಾವು ಏನು ರಿಕ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಏನು ನಮ್ಮ ವೆಂಟಿಲೇಟರ್ಸ್ ಇದೆ ಅದರದ ಒಂದು ಏನು ಮೇಂಟೆನೆನ್ಸ್ ಇದೆ, PM ಕೇರ್ ವೆಂಟಿಲೇಟರ್ಸ್ದು, ಆ ವೆಂಟಿಲೇಟರ್ಸಿನ ಮೇಂಟೆನೆನ್ಸ್ಗೆ, ಯಾಕಂದರೆ ಅದು ಸ್ವಲ್ಪ ಹೆಚ್ಚು ಖರ್ಚಾಗ್ತದೆ ಆ್ಯನ್ಯುವಲ್ ಮೇಂಟೆನೆನ್ಸ್, ಅದಕ್ಕೆ ಸ್ವಲ್ಪ ನೀವು ಸಹಕಾರ ಮಾಡಬೇಕು ಅಥವಾ ಕಮ್ಮಿ ಮಾಡಿಸಿ ಅಂತ ಹೇಳಿದ್ದೀವಿ, ಮಾತಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ವೆಂಟಿಲೇಟರ್ಸ್ PM ಕೇರ್ಸಲ್ಲಿ ಕೊಟ್ಟಿದ್ದಾರಲ್ಲ, ಅದ್ರದ್ದು ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ, ಕಮ್ಮಿ ಮಾಡಿ ಅಂತಲೂ ಹೇಳಿದ್ದೀವಿ. ಮತ್ತು ನಮಗೆ ಮಾಹಿತಿ ಬರ್ತಾ ಇಲ್ಲ, ICMR ಡೇಟಾ ನಮಗೆ ಕೋವಿಡ್ ಕೇಸ್ ದಿವಸ ಏನು ಅದು ಪೋರ್ಟಲಲ್ಲಿ ರಿಜಿಸ್ಟರ್ ಆಗ್ತದೆ, ಅದು ಫಂಕ್ಷನ್ ಆಗ್ತಾ ಇಲ್ಲ. ICMR ಪೋರ್ಟಲ್ ಫಂಕ್ಷನ್ ಆಗ್ತಾ ಇಲ್ಲ. ಅದನ್ನು ಸರಿಪಡಿಸ್ಬೇಕು ನೀವು, ಯಾಕಂದರೆ ನಮಗೆ ದಿನನಿತ್ಯ ಮಾಹಿತಿ ಬೇಕು. ಇಲ್ಲದೆ ನಾವು ಮ್ಯಾನ್ಯುಯಲ್ ಆಗಿ ಅದೆಲ್ಲ ಸಂಗ್ರಹಣೆ ಮಾಡಿ ನಾವು ನೋಡಬೇಕಾಗ್ತದೆ. ಅದಕ್ಕೆ ಪೋರ್ಟಲನ್ನು ತಾವು ಸರಿಪಡಿಸಿ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದೀವಿ. ಅದನ್ನು ಆ ಒಂದು ವಿಷಯನ ಹೇಳಿದ್ದೀವಿ. ಆಮೇಲೆ ನಾವು ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು. ಒಟ್ಟಾರೆ ಕೇರಳ ಮಿನಿಸ್ಟ್ರು ಕೂಡ ಮಾತನಾಡಿದ್ರು. ಅವರು ಹೇಳಿದ್ರು, ಅವರಲ್ಲಿ ಏನು ಸುಮಾರು ಡೆತ್ಸ್ ಆಗಿದೆ ಕೇರಳದಲ್ಲಿ, ಬಹುಶಃ ನಿನ್ನೆನೇ ಒಂದು 5 ಜನ ಏನೋ ತೀರ್ಕೊಂಡಿದ್ರು. ಅವ್ರು ಹೇಳಿದ್ರು, ಈ ಎಲ್ಲ ತೀರ್ಕೊಂಡಿರೋರೆಲ್ಲರೂ ಯಾರಿಗೆ ಮೊದಲೇ ಅವರಿಗೆ ಕ್ಯಾನ್ಸರು, ಕಿಡ್ನಿ ಸಮಸ್ಯೆಗಳು, ಹಾರ್ಟ್ ಸಮಸ್ಯೆಗಳು ಇದ್ದಂಥವ್ರಿಗೆ ಅವರು ಕೋವಿಡ್ ಪಾಸಿಟಿವ್ ಆಗಿದ್ದಾರೆ, ಬಟ್ ಅವ್ರಿಗೆ ಬೇರೆ ಬೇರೆ ಈ ಕಾಯಿಲೆಗಳು ತೀವ್ರವಾಗಿತ್ತು ಅಂತ ಹೇಳಿದ್ರು. ಸೊ ಕೋವಿಡ್ ಇಂದನೇ, ಅಂದರೆ ಈ ಕೊರೋನಾ ವೈರಸ್ ಇಂದನೇ ತೀರೋಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ, ಕೋಮಾರ್ಬಿಡಿಟೀಸ್ ಭಾಳ ಇತ್ತು ಅಂತ ಕೇರಳದಲ್ಲಿ ಅವ್ರ ಮಿನಿಸ್ಟರ್ ಹೇಳಿದ್ರು. ಕೇರಳ ಮಿನಿಸ್ಟರ್ ಹೇಳಿದ್ರು, ಕರ್ನಾಟಕದಲ್ಲಿ ಇದುವರೆಗೂ ಒಂದಾಗಿದೆ. ಅವರು 64 ವರ್ಷ ಇರುವಂತ ಒಬ್ಬ ಮಹಿಳೆ, ಪುರುಷ. ಅದು 3 ದಿವಸ ಆಯ್ತು, 15 ಡಿಸೆಂಬರ್, 5 ದಿವಸ ಆಯ್ತು ಇವತ್ತಿಗೆ. 5 ಮೇಲು ಅವರೊಬ್ಬರು ತೀರೋಗಿದ್ದಾರೆ. ಅವರಿಗೆ JN1 ಅಂತ ನಮ್ಗೆ ಇದನ್ನು ಗೊತ್ತಾಗಿಲ್ಲ. ಆದರೆ ಅದು ಏನಂತ ಹೇಳಿದ್ರೆ, ಅವ್ರಿಗೆ ತೀರೋಗಿರೋದು ಕಾರಣಗಳು, ಅವ್ರಿಗೆ ಹಾರ್ಟ್ ಫೇಲಿಯರ್ ಆಗಿತ್ತು, ಪಲ್ಮನರಿ ಇದು TB ಇನ್ಫೆಕ್ಷನ್ ಬೇಕಾದ್ರೆ ಓದ್ಬಿಡ್ತೀನಿ. ಅವ್ರಿಗೆ ತೀರೋಗಿರೋದು, ಅವ್ರಿಗೆ ಒಂದು ಹೈಪರ್ ಟೆನ್ಷನ್ ಇತ್ತು, ಆಮೇಲೆ ಲಂಗ್ ಡಿಸೀಸ್ ಇತ್ತು, ಬ್ರಾಂಕಿಯಲ್ ಆಸ್ತಮಾ ಇತ್ತು, ಮತ್ತು ಪಲ್ಮನರಿ TB ಇತ್ತು, ಆಮೇಲೆ ಹಾರ್ಟ್ ಫೇಲಿಯರ್ ಆಯಿತು. ಅವ್ರಿಗೆ ಹಾರ್ಟ್ ಫೇಲಿಯರ್, ಕಾರ್ಡಿಯಕ್ ಅರಿಥ್ಮಿಯಾ ಎಲ್ಲ ಇತ್ತು. ಸೊ ಕಾರ್ಡಿಯೋಜೆನಿಕ್ ಶಾಕ್ ಆಗಿತ್ತು. ಸೊ ಆಲ್ಸೋ ಈಗ COVID-19 ಕೂಡ ಪಾಸಿಟಿವ್ ನಿಮೋನಿಯಾ ಇತ್ತು ಅವರಿಗೆ. ಅದು ಕೂಡ ಮಲ್ಲಿಗೆ ಆಸ್ಪತ್ರೆ ತೀರೋದು ಅವರು. ಚಾಮರಾಜಪೇಟೆ, ಬೆಂಗಳೂರು. ನೇಮ್ ಹೇಳಕ್ಕಾಗಲ್ಲ ನಾವು. ಚಾಮರಾಜಪೇಟೆ, ಬೆಂಗಳೂರು. ಸೊ ನಮ್ಮಲ್ಲಿ ಒಬ್ಬರಾಗಿದೆ 5 ದಿವಸದಿಂದ. ಬಟ್ ಭಾಳಷ್ಟು ಕೋಮಾರ್ಬಿಡಿಟೀಸ್ ಅವರಲ್ಲಿತ್ತು. ಸೊ ಒಟ್ಟಾರೆ ಏನಂತ ಹೇಳಿದ್ರೆ, ಯಾರು ಭಯ ಭೀತಿಗೆ ಒಳಗಾಗಬಾರ್ದು ಅಂತ ಒಂದು. ನಾವೇನು ಮಾಡಿದ್ದೀವಿ ಅಂತ ಎಲ್ಲ ಕಡ್ಡಾಯವಾಗಿ ನಮ್ಮ ಎಲ್ಲ ಹೆಲ್ತ್ ವರ್ಕರ್ಸ್ ಏನಿದ್ದಾರೆ, ನಮ್ಮ ಇಲಾಖೆ ಅಂದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಪ್ಲಸ್ ಪ್ರೈವೇಟ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಹಾಕ್ಕೊಳ್ಳಿ ಅಂತ ನಾವು ಡೈರೆಕ್ಷನ್ ಕೊಡ್ತೀವಿ. ಯಾಕಂದರೆ ಅವ್ರ ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ. ಸೊ ಎಲ್ಲರೂ ಕೂಡ ಕಂಪಲ್ಸರಿ ಮಾಸ್ಕ್ ಹಾಕ್ಕೊಳ್ಳಿ, ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್ಗೆ. ಯಾಕಂದರೆ ಅವರು ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ ಅವ್ರು ಹಾಕ್ಕೊಳ್ಬೇಕು ಅಂತ ಹೇಳಿದ್ದೀವಿ. ಇನ್ನು ಉಳಿದಿರೋಂಥ ಅಡ್ವೈಸರಿ ನೀವು ನೋಡಿದ್ದೀರಿ, ನಾವು ನಿನ್ನೆ ಇಶ್ಯೂ ಮಾಡಿದ್ದೀವಿ. ಅದು ಹಾಗೆ ಅದು ಮುಂದುವರಿತದೆ. ಮತ್ತು ನಾಳೆ ಮುಖ್ಯಮಂತ್ರಿಗಳು ಕೂಡ ಸಭೆ ಕರೆದು ಡಿಸ್ಕಷನ್ ಮಾಡ್ತೀವಿ. ಈ ಟೆಸ್ಟಿಂಗ್ಗಳು ಕೂಡ ಹೆಚ್ಚು ಮಾಡ್ಕೊಡ್ತೀವಿ, ದಿವಸ ಹೆಚ್ಚು ಮಾಡ್ತಾ ಒಂದು 5,000 ಮುಟ್ಟಬೇಕು ಅಂತ ಇದ್ದೀವಿ ನಾವು. ಸೊ ಅದ್ರ ಮುಖಾಂತರ ನಂತರ ಏನು ಮಾಡಬೇಕು ಅಂತ ಮುಂದೆ ನಾವು ತೀರ್ಮಾನ ಮಾಡ್ತೀವಿ.
ಈಗ ಇದ್ರ ಬಗ್ಗೆ ಡಿಸೆಂಬರಲ್ಲಿ ನ್ಯೂ ಇಯರು ಕ್ರಿಸ್ಮಸ್ ಇದ್ರ ಬಗ್ಗೆ ಚರ್ಚೆ ಆಯ್ತಾ? ಇಲ್ಲ, ಅದ್ರ ಬಗ್ಗೆ ಅಂತ ಹೇಳಿದ್ರೆ ನೋಡಿ, ಈಗ ರಿಕ್ವೈರ್ಮೆಂಟ್ ಇದೆ ನಮಗೆ. ಅದರಿಂದ ನಾನು ಹೇಳಿದಾಗೆ ಶನಿವಾರ ಅಷ್ಟೊತ್ತಿಗೆ ನಮಗೆ ಪೂರ್ತಿಯಾದಂಥ ಒಂದು ಸಪ್ಲೈ ಸರಬರಾಜು ಆಗ್ತದೆ. RT-PCR ಮತ್ತು ಮುಖ್ಯವಾಗಿ ಈ VTM ಅಂತ ಬರ್ತದೆ, ಆ ಒಂದು ಟ್ಯೂಬ್ ಇರ್ತದೆ ವಾಯಲ್ಲು, ಟೆಸ್ಟ್ ಮಾಡಿದ್ರೆ ಒಂದು ಒಳಗೆ ಹಾಕೋಬೇಕಲ್ಲ, ಅದು ಬೇಕು ನಮಗೆ. ಅದು ಕಮ್ಮಿ ಇರೋದ್ರಿಂದ ಅದು ಶನಿವಾರ ಅಷ್ಟೊತ್ತಿಗೆ ಅದು ಎಲ್ಲ ಬರ್ತದೆ. ಸೊ ನಾವು ಅದರ ಮುಖಾಂತರ ಶನಿವಾರ ಅಷ್ಟೊತ್ತಿಗೆ ಎಲ್ಲ ರೀತಿಯ ಒಂದು ಕನಿಷ್ಠ 5,000 ಮುಟ್ಟಬೇಕು ಅಂತ ನಮ್ಮ ಉದ್ದೇಶ. ಔಷಧಿಗೆ ಎಲ್ಲ PPE ಕಿಟ್ಸು, ಮಾಸ್ಕು ಅದೆಲ್ಲ ಕೂಡ ನಮಗೆ ಅದೊಂದು ಇದನ್ನು ಮಾಡ್ತಾ ಇದ್ದೀವಿ. ಈಗ ಇರುವಂಥದ್ದು ಸ್ಟಾಕ್ಗಳು ಇದೆ, ಅದು ಇನ್ನೂ ನಮ್ಗೆ 1 ತಿಂಗಳಿಗೆ ಮತ್ತು ಅದರ ನಂತರ 3 ತಿಂಗಳಿಗೆ ಈ ಥರ ಒಂದು 2 ಪ್ಲ್ಯಾನ್ ಮಾಡ್ಕೊಡ್ತೀವಿ. 1 ತಿಂಗಳಿಗೆ ಎಷ್ಟು ಬೇಕಾಗ್ತದೆ, 3 ತಿಂಗಳಿಗೆ ಎಷ್ಟು ಬೇಕಾಗ್ತದೆ ಅಂತ. ಅದೆಲ್ಲ ಕೂಡ ನಾಳೆ CM ಅವ್ರ ಜೊತೆನೂ ಕೂಡ ಡಿಸ್ಕಸ್ ಮಾಡಿ ಅದನ್ನು ನಾವು ತೀರ್ಮಾನ ಮಾಡ್ತೀವಿ. RT-PCR ಟೆಸ್ಟ್ಗೆ ದರ ನಿಗದಿ ಮಾಡ್ತಾರೆ. ಸೊ ಪ್ರೈವೇಟ್ ಹಾಸ್ಪಿಟಲ್ಗಳಿದ್ದು ನಮ್ಮಲ್ಲೆಲ್ಲ RT-PCR ಎಲ್ಲ ಫ್ರೀನೇ ತಾನೆ, ಅದಕ್ಕೆ ಪ್ರೈವೇಟ್ ಹಾಸ್ಪಿಟಲ್ ನಮ್ಮಲ್ಲಿ ಫ್ರೀ ಇರ್ತದೆ. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ಅವರು ಹಳೆ ಹಿಂದಿನ ಮಾರ್ಗಸೂಚಿ ಇರ್ಬೋದು. ಪ್ರೈವೇಟ್ ಅವ್ರದ್ದು ಸಣ್ಣ ಪುಟ್ಟ ಸಮಸ್ಯೆಯಿಂದ ಹಾಸ್ಪಿಟಲ್ ಅಡ್ಮಿಟ್ ಆಗೋರ್ಗು ಅದನ್ನ ಟೆಸ್ಟ್ ಮಾಡ್ತಾರೆ, ಕೋವಿಡ್ ಟೆಸ್ಟ್ ಮಾಡ್ತಾರೆ. ಹಾಗಾಗಿ ಅವ್ರಿಗೂ ನೀವು ರೇಟ್ ಫಿಕ್ಸ್ ಮಾಡಿದ್ರೆ ಬೆಟರ್ ಅಂದ್ರೆ ಸರ್. ಎಲ್ಲರೂ ಟ್ರೀಟ್ಮೆಂಟ್ ಹೋಗ್ತಾರೆ, ನಾಳೆ ಅದೇಗೋ ಟೆಕ್ನಿಕಲ್ ಕಮಿಟಿ ಎಲ್ಲ ಸೇರ್ತಾರೆ. ಸೊ ಅದನ್ನೆಲ್ಲ ಪಾಯಿಂಟ್ಸ್ ನೋಡಿ ಚರ್ಚೆ ಮಾಡ್ತೀವಿ. CM ಸಾಹೇಬ್ ಅವರು ಬರ್ತಾರೆ, ತಾಂತ್ರಿಕ ಸಲಹಾ ಸಮಿತಿಯವರು, CM ಅವರು ಅವ್ರನ್ನೆಲ್ಲ ಜೊತೆ ಚರ್ಚೆ ಮಾಡೋಣ CM ಹೇಳಿದ್ದಾರೆ. ಸೊ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾವೆಲ್ಲ ಇರ್ತೀವಿ. ಸೊ ಅಲ್ಲಿ ಬೇರೆ ಬೇರೆ ಏನೇನಿದೆ ಈ ವಿಚಾರಗಳೆಲ್ಲ ಫೈನಲೈಸ್ ಮಾಡ್ಕೊಳ್ತೀವಿ. ಸರ್, ಈಗ ದೇಶದಲ್ಲಿ 9 ದಿನಕ್ಕೆ ಕೇಸಸ್ಗಳ ಸಂಖ್ಯೆ ಡಬಲ್ ಆಗ್ತಾ ಇದೆ. ಸೊ ಕರ್ನಾಟಕದಲ್ಲಿ ಏನಾದರೂ ಸಪರೇಟ್ ಆಗಿ ಅಧ್ಯಯನ ಮಾಡೋದು, ಆ ರೀತಿ ಏನಾದರೂ ಮಾಡ್ತೀರಾ ಸರ್? ಅದೇ ಈಗ ನಮ್ಮಲ್ಲಿ ಅಧ್ಯಯನ ಅಂತ ಹೇಳಿದ್ರೆ ನೋಡಿ, ಕೇಂದ್ರ ಸರ್ಕಾರ ಹತ್ರ ಎಲ್ಲ ಸಂಸ್ಥೆಗಳಿದೆ, ಅಧ್ಯಯನ ಮಾಡೋ ಸಂಸ್ಥೆಗಳು, ಮತ್ತು ನಮ್ಮಿಂದ ಏನೇನು ಮಾಹಿತಿಗಳು ನಾವು ಅವ್ರಿಗೆ ಕೊಡಬೇಕಾಗ್ತದೆ ಎಲ್ಲವನ್ನು ಕೂಡ ನೀಡ್ತೀವಿ. ನಮ್ಮಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡೋದು ಮುಖ್ಯ, ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ನಾವು. ಅದು ನಮ್ಮ ಒಂದು ಮುಖ್ಯ ಗುರಿ ಆಗ್ತದೆ.